ನೋ ಟು ಡ್ರಗ್ಸ್ ಬೇಡ ಬ್ರೋ ಕ್ಯಾಂಪೇನ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ 2023ರಿಂದ 2026 ತನಕ ನಾವು ಮಾಡಿದ್ದ NDPS ಪ್ರಕರಣಗಳು, ನಾವು ಮಾಡಿದ್ದ ರೈಡ್ಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಿಮ್ಮ ಜೊತೆ ನಾನು ಮಾಹಿತಿಯನ್ನು ಶೇರ್ ಮಾಡ್ಕೋಬೇಕಂತಿದ್ದೇನೆ. 2023ರಲ್ಲಿ ಒಟ್ಟಿನಲ್ಲಿ 1405 ಕಿಲೋ ಗಾಂಜಾ ಸೀಸ್ ಮಾಡಿದ್ದೇವೆ. ಅದೇ ರೀತಿ MDM ಪ್ಲಸ್ ಟ್ಯಾಬ್ಲೆಟ್ಸ್ ಮತ್ತು ಬರುವಂತಹ ಟ್ಯಾಬ್ಲೆಟ್ಸ್ಗಳನ್ನು ಕೂಡ ಸೀಸ್ ಮಾಡಿದ್ದೇವೆ. ಡ್ರಗ್ಸ್ ಸೀಸ್ಡ್ ವರ್ತ್ ಈಸ್ 11,21,000 11 crores 21,000 इतु. मेहनत का इनाम 2 लाख रुपए, 12 साल फ्री एजुकेशन सिर्फ अलमीन इंग्लिश मीडियम प्राइमरी और हाई स्कूल बसवकलिया. आज ही एडमिशन करें. दीनी अक़दार और जदीद दुनियावी तालीम का बेहतरीन संगम ऑर्किड्स पब्लिक स्कूल, अब एडमिशन्स खुले हैं. आज ही अपने बच्चों का मुस्तकबिल महफूज बनाएं. ಅದೇ ರೀತಿ 2024 ಒಟ್ಟು 24 ಪ್ರಕರಣಗಳಲ್ಲಿ 734 ಕಿಲೋ ಗಾಂಜಾನ ನಾವು ಸೀಸ್ ಮಾಡಿದ್ದೇವೆ. ಅದೇ ರೀತಿ MDMA ಹಾಗೂ ಟ್ಯಾಬ್ಲೆಟ್ಸ್ ಕೊಕೈನ್ ಕೂಡ ಆ ವರ್ಷ ಸೀಸ್ ಮಾಡಿದ್ದೇವೆ. ವರ್ತ್ 5 crores 33,75,000. ಅದೇ ರೀತಿ 2025ರಲ್ಲಿ 34 ಪ್ರಕರಣಗಳನ್ನು ನಾವು ದಾಖಲಿಸಿಕೊಂಡು 55 ಆರೋಪಿಗಳನ್ನು ಹಿಡಿದು 1,122 ಕಿಲೋ ಗಾಂಜಾನ ಸೀಸ್ ಮಾಡಿದ್ದೇವೆ. ಅದೇ ರೀತಿ ಟ್ಯಾಬ್ಲೆಟ್ ಸಿರಪ್ಗಳು ಕೂಡ ಆ ವರ್ಷ ವರ್ತ್ 11 crores 16,96,000 ಡ್ರಗ್ಸ್ ಅನ್ನು ನಾವು ಸೀಸ್ ಮಾಡಿ ಅದೇ ವರ್ಷ RG Public School English Medium admissions are open. Nursery to 8th standard bus facility available. Your child deserve the best education. The Age School admissions are open. जहां तालीम से बनेगा आपके बच्चों का रोशन कल. ಕಾನೂನಾತ್ಮಕವಾದನ್ನ ಡಿಸ್ಟ್ರೈ ಕೂಡ ಮಾಡಿದ್ದೇವೆ. ಅದೇ ರೀತಿ ಈ ವರ್ಷ 2026ರಲ್ಲಿ ಒಟ್ಟು 55 ಪ್ರಕರಣಗಳನ್ನು ದಾಖಲಿಸಿಕೊಂಡು 1,245 ಕಿಲೋ ಗಾಂಜಾನ ನಾವು ಸೀಸ್ ಮಾಡಿದ್ದೇವೆ. ಅದೇ ರೀತಿ MDMA 6 grams ಟ್ಯಾಬ್ಲೆಟ್ಸ್ ಕೂಡ ಸೀಸ್ ಮಾಡಲಾಗಿದೆ. 1,20,00,000 ವರ್ತ್ ನಾರ್ಕೋಟಿಕ್ಸ್ ಅನ್ನ ಈ ವರ್ಷ ನಾವು ವಶಕ್ಕೆ ಪಡೆದು 37 ಅಕ್ಯೂಸ್ಡ್ಗಳನ್ನು ಅರೆಸ್ಟ್ ಮಾಡಿದ್ದೇವೆ. ಅಲ್ಲದೆ ಸುಮಾರು 4 ಅಕ್ಯೂಸ್ಡ್ಗಳನ್ನು ಕೂಡ ನಾವು ಜಿಲ್ಲೆಯಿಂದ ಗಡೀಪಾರು ಮಾಡಿದ್ದೇವೆ. ಇದೆಲ್ಲ ಕೂಡ ನಾವು ಮಾಡುವ ಉದ್ದೇಶ ಬೀದರ್ ಜಿಲ್ಲೆಯನ್ನ ಹಾಗೂ ಕರ್ನಾಟಕ ರಾಜ್ಯವನ್ನ ನಶೆ ಮುಕ್ತ ಮಾಡಲು ನಮ್ಮ ಗೃಹ ಮಂತ್ರಿಗಳು DGC. आपके बच्चे के सही फ्यूचर के लिए नोबल पब्लिक स्कूल स्मार्ट लर्निंग का नया अंदाज. एडमिशंस आर ओपन. नॉलेज पार्क द क्रिएटिव स्कूल, स्कूल फॉर क्वालिटी एंड इनोवेटिव एजुकेशन. अब एडमिशन होगा सिर्फ ₹1 में. आज ही विजिट करें. ಅವರ ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ಇದೆಲ್ಲ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದೇವೆ. ಅದೇ ರೀತಿ ಪಬ್ಲಿಕ್ ಕೂಡ ನಾವು ಮನವಿ, ಯಾವುದೇ ರೀತಿಯ ಡ್ರಗ್ಸ್ ಬಗ್ಗೆ ಮಾಹಿತಿ ಇದ್ರೆ ನಮಗೆ ದಯವಿಟ್ಟು ಹಂಚಿಕೊಳ್ಳಿ, ನಮ್ಮ ಜೊತೆ ಕೈ ಜೋಡಿಸಿ ಬೀದರ್ ಜಿಲ್ಲೆಯನ್ನು ನಶೆ ಮುಕ್ತ ಮಾಡಲು ನಮಗೆ ಕೋಆಪರೇಟ್ ಮಾಡಿ ಅಂತ ನಾವು ಮಾಧ್ಯಮ ಮುಖಾಂತರ ನಾವು ವಿನಂತಿಸಿಕೊಳ್ತಾ ಇದ್ದೇವೆ.